ನಮ್ಮ ತುಮಕೂರಿನಲ್ಲಿ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಬಂದ ಮೇಲಿಂದ ನಮ್ಮ ಆಟೋ ಚಾಲಕರ ಒಂದು ಪರಿಸ್ಥಿತಿ ಹಾಗೆ ಜೀವನ ಏನಾಗಿದೆ. ಅಡ್ವರ್ಟೈಸ್ಮೆಂಟ್ ಗೆ ಮಾಟಬೇಕು, ಏನಾದ್ರು ತೊಂದರೆ ಆದ್ರೆ ನಾವು ಮಾಟಬೇಕು. ಯಾರನ್ನ ಪಾಪ ವಯಸ್ಸಾದ್ರೆ ಬಿಡ್ಬೇಕು ಅಂದ್ರೆ ಆಟ ಬೇಕು. ಕಾರ್ನವರು ಬರಲ್ಲ, ಬಸ್ನವರು ಬರಲ್ಲ. ನಮ್ ಕಷ್ಟ ಕೇಳೋರು ಯಾರು ಇಲ್ಲ. ಅದು ಈಗ ಪಿಕಪ್ ಮಾಡಕ್ಕೆ 3 ಕಿಲೋ 2 ಕಿಲೋಮೀಟರ್ ಕೊಟ್ಟಿರ್ತಾರೆ. 50 ರೂಪಾಯಿ ನಾವು ಹೋಗಿ ಅಲ್ಲಿಂದ ಕರ್ಕೊಂಡು ತಿರ್ಗಾ ಇಲ್ಲಿಗೆ ಬರೋದು. ಈಗ ಅಪ್ ಅಂಡ್ ಡೌನ್ ಆಗೋದು, ಪ್ರಯೋಜನ ಇಲ್ಲ ಸರ್. 4 ಲಕ್ಷ ಬಂಡವಾಳ ಹಾಕಿದೀವಿ. 20 ರೂಪಾಯಿ ಟೂ ವೀಲರ್ ಅವ್ನು ಹೋಗ್ತಾನೆ. FC ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಏನು ಇಲ್ಲ. ಪ್ರತಿ ವರ್ಷ ನಾವು FC ಇನ್ಸೂರೆನ್ಸ್ ಅಂತ 30,000 ಬೇಕು, ಟ್ಯಾಕ್ಸ್ ಕಟ್ಬೇಕು. ನಮ್ಗೇನ್ ಆದಾಯ ಐತೆ ಅದ್ರಲ್ಲಿ? ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಗುಡ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ KSRTC ಮುಂಭಾಗಿರುವ ಶ್ರೀ 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 ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಆಟೋ ನಿಲ್ದಾಣದ ಹತ್ರ ಇದ್ದೀನಿ. ಏನಕ್ಕೆ ಬಂದಿದ್ದೀನಿ ಅಂದ್ರೆ, ಇಲ್ಲಿ ನಮ್ಮ ತುಮಕೂರಿನಲ್ಲಿ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಬಂದ ಮೇಲಿಂದ ನಮ್ಮ ಆಟೋ ಚಾಲಕರ ಒಂದು ಪರಿಸ್ಥಿತಿ ಹಾಗೆ ಜೀವನ ಏನಾಗಿದೆ, ಹಾಗೆ ಅವರಿಗೆ ಪ್ರತಿದಿನ ಆದಾಯ ಆಗ್ತಾ ಇದೆಯೋ ಅಥವಾ ಇಲ್ವೋ ಇದನ್ನ ಕೇಳ್ಬಿಡೋಣ ಬನ್ನಿ. ಹಾಗೇನೆ ಅವರು ಏನೇನೆಲ್ಲ ಹೇಳ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಂತ ಹೋಗ್ತೀನಿ. ಅದಕ್ಕೂ ಮೊದಲು ಇದುವರೆಗೂ ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಮತ್ತೆ ಬನ್ನಿ ಅವರಿಗೆ ಏನ್ ಸಮಸ್ಯೆ ಆಗಿದೆ ಅಂತ ಕೇಳ್ಬಿಡೋಣ. ನೀವೀಗ ನೋಡ್ತಾ ಇರ್ಬೋದು, ಇದೇ ನಮ್ಮ ತುಮಕೂರಿನ ಶ್ರೀ ದೇವರಾಜ ಅರಸು KSRTC ಬಸ್ ನಿಲ್ದಾಣ. ಇದರ ಮುಂಭಾಗನೇ ಇರೋದು ಶ್ರೀ ಶಿವಕುಮಾರ ಸ್ವಾಮಿಗಳ ಆಟೋ ನಿಲ್ದಾಣ. ಬನ್ನಿ ಈಗ ಇವರ ಸಮಸ್ಯೆ ಏನಂತ ನಾವು ಕೇಳ್ಬಿಡೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರದೀಪ್ ಅಂತ ಹೇಳಿ ಸರ್. ನೀವು ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? ನಮ್ದೊಂದು 20 ವರ್ಷದಿಂದ ಓಡಿಸ್ತಾರೆ ಸರ್. ಈಗ ನಮ್ಮ ತುಮಕೂರಲ್ಲಿ ಎಷ್ಟು ಆಟೋಗಳಿರ್ಬೋದು ಸುಮಾರಾಗಿ? ಸರ್, ಅಲ್ಲಿ ಒಂದು 10,000 15,000 ಅಂತ ಹೇಳ್ತಾರೆ, ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಒಂದು 10,000 ಅಂತೂ ಗ್ಯಾರಂಟಿ ಇದೆ. 10,000 ಆಟೋಗಳಿದಾವು. ಸರ್, ಈಗ ನಮ್ಮ ತುಮಕೂರಲ್ಲಿ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಬಂದ್ಮೇಲೆ ನಿಮ್ಮೆಲ್ಲರ ಜೀವನ ಹೇಗಾಗಿದೆ? ಸರ್, ಇಲ್ಲಿ ಓದಿರೋರು ಯಾರಾದ್ರೂ ತಿಳುವಳಿಕೆ ಇರೋರು ಮಾತ್ರ ರ್ಯಾಪಿಡೋದಲ್ಲಿ ಅದ್ರಲ್ಲಿ ಹೊಡ್ಕೊಂತ ಇದಾರೆ. ಈಗ ವಯಸ್ಸಾದವರು ಅವರು ಇವರೆಲ್ಲ ಪಾಪ ಅವರು ಫಸ್ಟ್ ಇಂದಾನು ಅವರು ಆ ಸ್ಟ್ಯಾಂಡ್ಗಳು ಬಿಟ್ರೆ ಬೇರೆ ಕಡೆ ಅವ್ರಿಗೆ ಏನು ಮೊಬೈಲ್ ಯೂಸೇ ಮಾಡಕ್ ಬರಲ್ಲ. ಅಂತವ್ರೆಲ್ಲ ಪಾಪ ಪೂರ್ತಿ ಎಲ್ಲ ಲಾಸ್ ಆಗ್ಬಿಟ್ಟಿದೆ. ಅವ್ರಿಗೆ ತೊಂದರೆ ಐತೆ. ಯಾರೋ ಹುಡುಗರು ಓದಿರ್ತಾರಲ್ಲ ಅಂತವ್ರು ಮಾತ್ರ ದುಡಿತಾವ್ರೆ ಅಂತ ಕೇಳ್ಪಟ್ಟಿದೀವಿ ಅಷ್ಟೇ ಸರ್. ನಾವೆಲ್ಲ ಅದೆಲ್ಲ ಹಾಕೊಂಡು ಹೋಗಲ್ಲ. ಸ್ಟ್ಯಾಂಡಲ್ಲೆಲ್ಲ ಫುಲ್ ಪ್ರಾಬ್ಲಮ್. ಅದ್ರಲ್ಲಿ ಏನು ಸಿಗಲ್ಲ ಸರ್. ಅದ್ರಲ್ಲಿ ಆದಾಯನೇ ಇಲ್ಲ. ಅದು ಈಗ ಪಿಕಪ್ ಮಾಡಕ್ಕೆ 3 ಕಿಲೋ 2 ಕಿಲೋಮೀಟರ್ ಕೊಟ್ಟಿರ್ತಾರೆ. 50 ರೂಪಾಯಿ ನಾವು ಹೋಗಿ ಅಲ್ಲಿಂದ ಕರ್ಕೊಂಡು ತಿರ್ಗಾ ಇಲ್ಲಿಗೆ ಬರೋದು. ಈಗ ಅಪ್ ಅಂಡ್ ಡೌನ್ ಆಗೋದು, ಪ್ರಯೋಜನ ಇಲ್ಲ ಸರ್. ಬೆಂಗಳೂರು ಅಂದ್ರೆ ಅದು ಸಮುದ್ರ ಇದ್ದಂಗಿದೆ. ಅದು ಎಲ್ಲಿ ಬೇಕಾದ್ರೂ ದುಡಿಬಹುದು. 300 400 ಆ ತರ ಬೀಳುತ್ತೆ. ಇಲ್ಲಿ ಬೀಳೋದು 50 ರೂಪಾಯಿ. 50 ರೂಪಾಯಿಗೆ ಹೋಗಿ ಅಲ್ಲಿಂದ ಕರ್ಕೊಂಡು ಹೋಗಿ ಅಲ್ಲಿ ವೇಟಿಂಗ್ ಆಮೇಲೆ ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತಾರೆ. ಅದು ವೇಸ್ಟ್ ಆಗುತ್ತೆ. ಆ ತರ ಮಾಡಿದ್ರೆ ಅದರಿಂದ ನಮ್ಗೆ ಏನು ಇಲ್ಲ, ಪೂರ್ತಿ ತೊಂದರೆನೇ ಸರ್. ಅದು ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದು ಸರ್. ಈಗ ಅದರಿಂದ ಆದಾಯ ಆಗಿದೆಯಾ ಅದು ಇಲ್ವಾ? ನಮ್ಗಂತೂ ಆಗಿಲ್ಲ. ಅದೇ ಹೇಳ್ತಿದೀವಲ್ಲ, ಆದಾಯ ಐತೆ ಇಲ್ಲ ಅಂತ ಇಲ್ಲ. ನಮ್ ಸಿಟಿ ಚಿಕ್ಕದು, ನಮ್ ಸಿಟಿಗೆ ಅದ್ ನಡೆಯಲ್ಲ. ಇಲ್ಲಿಂದ 4 ಕಿಲೋಮೀಟರ್ ನಮ್ ಸಿಟಿ ಇರೋದು. ಅವ್ನ್ ಪಿಕಪ್ ಕೊಡ್ತಾನೆ 1 ಕಿಲೋಮೀಟರ್. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು. ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಾವು ಬರ್ಬೇಕು. 50 ರೂಪಾಯಿಗೆ ನಾವು ಹೋಗಿ ಕ್ಯಾನ್ಸಲ್ ಮಾಡಿದ್ರೆ ತಿರ್ಗಾ ರಿಟರ್ನ್ ಬರ್ಬೇಕು. ಅದ್ ನಮ್ ಸಿಟಿ ಚಿಕ್ಕದಿರೋದ್ಗೆ ಅದ್ರಲ್ಲಿ ಏನು ಆದಾಯ ಇಲ್ಲ. ಇವಾಗ ರಾಪಿಟೋ ಬಿಟ್ಟಿದ್ದಾನೆ, ಅದ್ರಲ್ಲಿ 2 ವೀಲರ್ ಐತೆ. ಅದು 2 ವೀಲರ್ ಅವನೇನು ಹಾಕೊಂಡು ಹೊಡಿತಾ ಇಲ್ಲ. ಡೈರೆಕ್ಟ್ ಅವನೇ ಕ್ಯಾನ್ಸಲ್ ಮಾಡ್ಬಿಟ್ರೆ ಅವ್ನ ಎಲ್ಲಿಂದ ಹಾಕೊಂಡು ಹೊಡಿತಾನೆ? ಸುಮ್ನೆ ನಾವು ಕಿತ್ತಾಡ್ಬೇಕು. ಅವನ ಹತ್ರ ಇರೋದು ಅವ್ನು ಕ್ಯಾನ್ಸಲ್ ಮಾಡ್ಬಿಟ್ರೆ ಯಾರು ಕಿತ್ತಾಡ್ತಾರೆ ಇಲ್ಲಿ? ಮತ್ತೆ ನಾವು 4 ಲಕ್ಷ ಬಂಡವಾಳ ಹಾಕಿದೀವಿ. 20 ರೂಪಾಯಿ ಟೂ ವೀಲರ್ ಅವ್ನು ಹೋಗ್ತಾನೆ. FC ಇಲ್ಲ, ಇನ್ಸೂರೆನ್ಸ್ ಇಲ್ಲ, ಏನು ಇಲ್ಲ. ಪ್ರತಿ ವರ್ಷ ನಾವು FC ಇನ್ಸೂರೆನ್ಸ್ ಅಂತ 30,000 ಬೇಕು, ಟ್ಯಾಕ್ಸ್ ಕಟ್ಬೇಕು. ನಮ್ಗೇನ್ ಆದಾಯ ಐತೆ ಅದ್ರಲ್ಲಿ? ಸರ್, ಗ್ಯಾಸ್ ರೇಟು ಜಾಸ್ತಿ. ಮತ್ತೆ ತಿರ್ಗಾ ನೀವು ಎಲ್ಲಿ ಡ್ರಾಪ್ ಬಿಡಿದ್ರು ರಾಪಿಡ್ ಮಾಡ್ಕೊಂತೀನಿ ಹೋಗಪ್ಪ ಅಂತಾರೆ. ಅದನ್ನು ರಾಪಿಡ್ ಆನ್ ಮಾಡಿದ್ರೆ 3 ಕಿಲೋಮೀಟರ್ ಪಿಕಪ್ ತೋರಿಸ್ತಾನೆ. ನಾನು ಇಲ್ಲಿ ನಿಂತಿರ್ತೀನಿ, 3 ಕಿಲೋಮೀಟರ್ ಪಿಕಪ್ ತೋರಿಸ್ತಾನೆ. 20 ರೂಪಾಯಿ ಬಾಡಿಗೆ, 50 ರೂಪಾಯಿ ಬಾಡಿಗೆ. ಏನ್ ಹೋಗ್ಬೇಕದು ಸರ್? ದಿನಕ್ಕೆ ನೀವು ಎಷ್ಟು ಟ್ರಿಪ್ ಹೊಡಿತೀರಿ ಸರ್? ಇಲ್ಲಿ ಸ್ಟ್ಯಾಂಡ್ ಅಲ್ಲೇ ಹೊಡೆದ್ರೆ ಎಷ್ಟೋ ಬೆಸ್ಟ್. ಒಂದು 10 ಟ್ರಿಪ್ ಹೊಡೆದ್ರು 500 ರೂಪಾಯಿ ಸಂಪಾದನೆ ಮಾಡಬಹುದು. ಅಲ್ಲಿ ನೀವು ಅವ್ರು ಎಲ್ಲ ಬರ್ತಾರೆ, ಬಸ್ ಸ್ಟ್ಯಾಂಡ್ ನಿಂದ ಬುಕ್ಕಿಂಗ್ ಮಾಡ್ಕೊಂಡ್ ಬರ್ತಾರೆ. ಅವ್ರು ಎಲ್ಲೋ ಇರೋನ್ಗೆ ಬಿದ್ದಿರುತ್ತದು, ಬರ್ತಾನೆ ಹಾಕೊಂಡು ಹೋಗ್ತಾನೆ. ಅವ್ನು ಬರೋದು ಹಾಕೊಂಡು ಹೋಗೋದು ಅವನಿಗಾಗುತ್ತೆ. ನಾವು ಸ್ಟ್ಯಾಂಡ್ ಅಲ್ಲಿ ಕಾಯ್ದು ಬಂದಿತ್ತು ಹೋಗ್ತೀವಿ. ನಮ್ಗೆ ವರ್ಕೌಟ್ ಆಗ್ತಿಲ್ಲ. ಅದರಿಂದ ಪ್ರಾಬ್ಲಮ್ ಆಗ್ಬಿಟ್ಟಿದೆ.
ಅದ್ರ ಪೂರ್ತಿ ಅದು ನಿಲ್ಸಿದ್ರೆ ಒಳ್ಳೆ ಸರ್. ಸರ್ ಈಗ ಇದ್ರ ಬಗ್ಗೆ ನೀವು ನಿಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ ಏನ್ ಕ್ರಮ ಕೈಗೊಂಡಿದ್ದೀರಿ? ಸರ್ ಇಲ್ಲಿ ಸಂಘಟನೆಗಳು ಜಾಸ್ತಿ ಆಗಿದೆ. ಒಬ್ರಿಗಾದ್ರೆ ಒಬ್ರಿಗಾಗಲ್ಲ, ಒಬ್ರು ಬೇಕು ಅಂತಾರೆ, ಒಬ್ರು ಬೇಡ ಅಂತಾರೆ. ಫಸ್ಟ್ ನಮ್ಮಲ್ಲೇ ಹೊಂದಾಣಿಕೆ ಇಲ್ಲ. ಅವರು ಮೇನ್ ಇವರೇ ಯಾರು ಬರಲ್ಲ. ಇಲ್ಲಿ ಸ್ಟ್ಯಾಂಡ್ ಹತ್ರ ಏನೈತೆ ಒಂದು ಹಳ್ಳ ಬಿದ್ದಿದೆ ನೋಡಿ, ಅದು ಹಳ್ಳ ಆಗಿದೆ, ಅದನ್ನು ಯಾರು ಕೇಳಲ್ಲ, ಏನು ಕೇಳಲ್ಲ. ಅವ್ರ ಪಾಡ್ಗ ಅವ್ರು ಇದಾರೆ, ನಮ್ಮ ಪಾಡ್ಗ ನಾವಿದೀವಿ. ಇಲ್ಲಿ ಯಾರು ನಮ್ಮವರು ರವೀಶ್ ಅಂತ ಇದಾರೆ, ರವಿಕಿರಣ್ ಅಂತ, ಅವರು ಅಧ್ಯಕ್ಷರು. ಅವರು ಒಂದ್ ಸ್ವಲ್ಪ ತಲೆ ಕೆಡಿಸ್ಕೊಂಡು ಓಡಾಡ್ತಾರೆ. ಅವ್ರಿಗೂ ಬೇರೆಯವ್ರಿಗೆ ಆಗಲ್ಲ. ಅವ್ರು ಓಡಾಡ್ತಾರೆ, ಬಿಡು ಅವರೇ ಮಾಡ್ಕೊಳ್ಳಿ, ಇವ್ರು ಓಡಾಡೋದು ಇವರೇ ಮಾಡ್ಕೊಳ್ಳಿ ಅಂತಾರೆ ಅಷ್ಟೇ ಸರ್. ಸರ್ ಈಗ ನಮ್ಮ ಯಾತ್ರಿ ಮತ್ತೆ ರ್ಯಾಪಿಡೋಗೆ ಆಟೋಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ರಲ್ಲ, ಅವರು ನಿಮ್ಮ ಯೂನಿಯನ್ ಅವ್ರನ್ನ ಕೇಳ್ಬಿಟ್ಟು ಮಾಡಿಸ್ಕೊಂಡಾರ ಅಥವಾ ಏನಿಲ್ಲ ಸರ್, ಲ್ಯಾಬ್ಸ್ ಆಗಿದ್ರು ಬುಕ್ಕಿಂಗ್ ತಡುತ್ತೆ. ಅದು ಫಸ್ಟ್ ಅವ್ರವ್ರೇ ಮಾಡ್ಕೊಂಡಿದ್ರು, ಇವಾಗ ಅವ್ರ ಯೂನಿಯನ್ ಅಂತ ಮಾಡ್ಕೊಂಡವ್ರೆ. ಇವಾಗ ಅದು ಜಾಸ್ತಿ ಆದ್ಮೇಲೆ ಮಾಡ್ಕೊಂಡವ್ರೆ. ಸರ್ ಇನ್ನೊಂದೇನ್ ಗೊತ್ತಾ, ಅದು ಇವಾಗ ಅವ್ರು ರಾಪಿಡೋದವ್ರು ಮಾಡಿದಾರಲ್ವಾ, ಅವರು ಡಾಕ್ಯುಮೆಂಟ್ ಕರೆಕ್ಟ್ ಆಗಿ ಚೆಕ್ ಮಾಡಿರಲ್ಲ. ನೀವು ಬೇಕಾದ್ರೆ ಈಗ್ಲೂ ಬೇಕಾದ್ರೆ ನಿಮ್ ಮುಂದೆನೆ ಮಾಡ್ತೀವಿ, ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿರೋದನ್ನ ತಗೊಂಬನ್ನಿ, ಈಗಲೂ ಅದು ಆಕ್ಟಿವ್ ಆಗಿ ಆಗುತ್ತೆ, ಆಗ್ಲೇ ನಿಮ್ ಬಾಡಿಗೆ ಹೊಡಿಬಹುದು. ಅದು ಯಾಕೆ ಬಿಡ್ಬೇಕು, ಅದನ್ನ ಅಲ್ಲಿ ರಿಜೆಕ್ಟ್ ತೋರಿಸ್ಬೇಕಾಗಿತ್ತು, ಅದು ಮಾಡಿಲ್ಲ ಅವರು. ಸರ್ ಇನ್ನೊಂದು ಕೇಳ್ತೇನೆ, ಈಗ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಪ್ಯಾಸೆಂಜರ್ಗೆ ಸೇಫ್ಟಿ ಇದೆಯಾ? ಸೇಫ್ಟಿ ಇರುತ್ತೆ, ಎಲ್ಲ ಇಲ್ಲೂ ಸೇಫ್ಟಿ ಇದೆ, ಅದ್ರಲ್ಲೂ ಸೇಫ್ಟಿ ಇದೆ. ಸೇಫ್ಟಿ ಬಗ್ಗೆ ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಮಾಡೋರಿದ್ರೆ ಯಾವ ತರ ಬೇಕಾದ್ರೂ ಮಾಡ್ತಾರೆ, ಸಿಯಾಕಂತಾರೆ. ಆಮೇಲೆ ಅದು ರಾಪಿಡೋದಲ್ಲಿ ಎಲ್ಲ ಇತಿಹಾಸ ಇರುತ್ತೆ, ಸಿಯಾಕಂತಾರೆ. ನಮ್ಮ ಆಟೋದಲ್ಲಿ ಏನೋ CC ಕ್ಯಾಮ್ರಾ ಇದೆ, ಎಲ್ಲ ಇದೆ, ಯಾರು ಆ ಥರ ಇಲ್ಲ. ಒಂದು ಬಾಡಿಗೆ ನಾವು 2 ಮೊಬೈಲ್ ಸಿಕ್ಕಿದೆ, ಕರೆದ್ಬಿಟ್ಟು ವಾಪಸ್ ಕೊಟ್ಟಿದ್ದೀವಿ. ಒಂದು ಬ್ಯಾಗ್ ಸಿಕ್ಕಿದೆ, ಕರೆದ್ಬಿಟ್ಟು ವಾಪಸ್ ಕೊಟ್ಟಿದ್ದೀವಿ. ಇಲ್ಲ ಅಂದ್ರೆ ಸ್ಟೇಷನ್ಗೆ ಕೊಡ್ತೀವಿ ನಾವು. ಅದರಲ್ಲೂ ಬೇಕಾದ್ರೆ ಅವರು ನಂಬರ್ಗಳು ಮಡಿಕೊಂಡಿದ್ದೀವಿ. ಅವ್ರ ಪಾಪ ನಮ್ಗೆ ದುಡ್ಡು ಕೊಡಕ್ಕೆ ಬಂದಿದ್ದಾರೆ. ಆ ಥರ ಎಲ್ಲ ಮಾಡ್ತೀವಿ ನಾವು. ಇಲ್ಲೇನು ಪ್ರಾಬ್ಲಮ್ ಇಲ್ಲ. ನಾವು ನೈಟು ಹೊಡಿತೀವಿ ಬಾಡಿಗೆ, ಪೊಲೀಸ್ ಎಂಟ್ರಿ ಇರುತ್ತೆ, ನಾವೆಲ್ಲ ಕರೆಕ್ಟ್ ಆಗಿದ್ದೀವಿ. ಒಟ್ಟಾಗೆ ನಮ್ಮ ಹತ್ರ ಬೇಕಾಗಿಲ್ಲ. ರಾತ್ರಿ 11 ಗಂಟೆ 12 ಗಂಟೆಗೆ ಯಾವ ಪರ್ಮಿಷನ್ ಇಲ್ಲ, ಅವಾಗಲೂ ಓಡಿಸ್ತಾರೆ ರ್ಯಾಪಿಡೋ ನಮ್ಮ ಹತ್ರ. ನಮ್ಗೆ ಪೊಲೀಸ್ನವರು ಸೀಲು ಸೈನ್ ಹಾಕಿ ಕೊಟ್ಟಿರ್ತಾರೆ, ನೀವು ಓಡಿಸ್ಬೇಕು ಈ ಲಿಮಿಟ್ ಅಲ್ಲಿ ಅಂತ. ನಾವು ಓಡಿಸ್ತಾ ಇರ್ತೀವಿ. ಏನಾದ್ರು ಪ್ರಾಬ್ಲಮ್ ಆದ್ರೂ ನಮ್ಮನ್ನ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಾರೆ. ಅದೆಲ್ಲ ತೊಂದರೆನೇ ಸರ್ ಅದು. ಸರ್ ನೀವು ಆಟೋ ಓಡಿಸ್ತಾರಲ್ವಾ, ಇದರಿಂದ ನಿಮ್ಮ ಜೀವನ ಸಾಗಿಸೋದಕ್ಕೆ ಸಾಕಾಗುತ್ತಾ? ಸರ್ ರಾಪಿಡೋ ತೆಗೆದ್ರೆ ಗ್ಯಾರಂಟಿ ಚೆನ್ನಾಗಿರುತ್ತೆ. ರಾಪಿಡೋ ಮತ್ತೆ ನಮ್ಮ ಹತ್ರ 2 ತೆಗೆದು ಬಿಟ್ರೆ ಆರಾಮಾಗಿ, ಇಷ್ಟು 20 ವರ್ಷದಿಂದ ದುಡ್ದಿದ್ದೀವಿ, ಆರಾಮಾಗಿ ಆಯ್ತು. ಈಗ ಒಂದೂವರೆ ವರ್ಷ 2 ವರ್ಷ ಆಯ್ತಾ ಬಂತು, 2 ವರ್ಷ ಆಯ್ತು. ಅವಲ್ಲಿಂದ ಪ್ರಾಬ್ಲಮ್ ಆಗಿದೆ. ಇನ್ನು ಸಾಲ ಮಾಡ್ಕೊಂಡಿದೀವಿ, ಲೋನ್ ಕಟ್ಟಕ್ ಆಗ್ತಿಲ್ಲ. 15,000 ಆಟೋ ಅಂತಾರೆ. ಈಗ ಆಟೋ ರೈಟ್ ನೋಡಿದ್ರೆ ಆ ಥರ ಆಗಿದೆ. ಆಮೇಲೆ ಗ್ಯಾಸು ರೈಟ್ ಆಗಿದೆ. CNG ಬಂಕಲ್ಲೂ CNG ಸಿಗ್ತಾ ಇಲ್ಲ. ಎಲ್ಲದೂ ಪ್ರಾಬ್ಲಮ್ಮೇ ಸರ್. ಪ್ರಾಬ್ಲಮ್ ಇರೋದ್ 2-3 ಐತೆ, ಆ ಮೂಲಕ ಹೋಗ್ಬೇಕು. ಇಲ್ಲಿಂದ 7 ಕಿಲೋಮೀಟರ್ ಹೋಗ್ಬೇಕು. ಅದ್ ಬಿಟ್ರೆ ಇಲ್ಲೈತೆ, ಅಲ್ಲಿ ಯಾವಾಗ್ಲೂ ಕೆಟ್ಟೋಗ್ತಾ ಇರುತ್ತೆ. ಅಲ್ಲೊಂದೈತೆ, ಅಲ್ಲೂ ಯಾವಾಗ್ಲೂ ಕೆಟ್ಟೋಗ್ತಾ ಇರುತ್ತೆ. ಬಟ್ವಾಡಿ ಇಲ್ಲ, ಶೆಟ್ಟೆಹಳ್ಳಿ ಮತ್ತೆ ದಾನಾಪೆಲ್ಲ ಸದ್ಯ ನಿಯರ್ ಅದೇ. ಅದ್ ಬಿಟ್ರೆ ಊರ್ಕೆರೆ ಹೋಗ್ಬೇಕು, ಯಲ್ಲಾಪುರ. ಅಲ್ಲಿಂದ ಇಲ್ಲಿಗೆ ಹೋಗ್ತೀವಿ ನಾವು, ಅಲ್ಲಿ ಕೆಟ್ಟೋಗಿರುತ್ತೆ. ಈ ನಿಮ್ಮ ಒಂದು ಬೇಡಿಕೆ ಏನಪ್ಪಾ ಅಂದ್ರೆ, ನಮ್ಮ ತುಮಕೂರಲ್ಲಿ ರ್ಯಾಪಿಡೋ ಮತ್ತು ನಮ್ಮ ಯಾತ್ರೆ ಬೇಡ ಅಂತ ಅಂದ್ರೆ ಸಿಟಿ ದೊಡ್ಡದಾಗಿದ್ರೆ ಬೇಕಾಗಿತ್ತು. ಈಗ ಬೆಂಗಳೂರಲ್ಲಿ ಬೇಡ ಅಂತ ಹೇಳಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲೋದ್ರೂ ದುಡಿಬಹುದು ಅಲ್ಲಿ. ಆಮೇಲೆ 150 ರೂಪಾಯಿ ಬಾಡಿಗೆನೆ ಬೀಳಲ್ಲ. ಅಲ್ಲಿ ಏನಿದ್ರು 100 ರೂಪಾಯಿ ಮೇಲೆನೆ ಬೀಳೋದು. ಇಲ್ಲಿ 50 ರೂಪಾಯಿಗೆ 40 ರೂಪಾಯಿಂದ ಸ್ಟಾರ್ಟ್ ಮಾಡಿರೋದು ಇವರು. 50 ರೂಪಾಯಿ ಬೀಳುತ್ತೆ. 1-2 ಕಿಲೋಮೀಟರ್ ಪಿಕಪ್ ಮಾಡ್ಬೇಕು, ಆಮೇಲೆ ಡ್ರಾಪ್ ಮಾಡ್ಬೇಕು. ಪೂರ್ತಿ ತೊಂದರೆನೆ ಸರ್ ಇದು. ನಾವು ಆಟೋ ಓಡಿಸ್ತಾ ಇದೀವಿ, ಇವಾಗ 50 ರೂಪಾಯಿ ಕೊಡ್ತಾ ಇದ್ದಾವ. ನಮ್ಗೇನ್ ಆದಾಯ? 100 ರೂಪಾಯಿಗೆ 18 ಕಿಲೋಮೀಟರ್ ಆಟೋ ಓಡುತ್ತೆ. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ಅವ್ನ್ ಪಿಕಪ್ ಮಾಡಕ್ಕೆ. ಅಲ್ಲಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೋದ್ರೆ ಅಲ್ಲಿಂದ ಖಾಲಿ, ನಮ್ಮ ಹತ್ರ ಬೀಳಲ್ಲ. ವಯಸ್ಸಾಗಿರೋರು ಪಾಪ ನಮ್ಗೆ ಹೊಟ್ಟೆ ಉರಿತಾರೆ. ನಾವ್ ಹೆಂಗೋ ಅಲ್ಲಿ ಇಲ್ಲಿ ಸುತ್ತಾಡಿ ಬಾಡಿಗೆ ಹೊಡ್ಬಿಡ್ತೀವಿ. ಪಾಪ ಸ್ಟ್ಯಾಂಡ್ ನಂಬ್ಕೊಂಡು ಸ್ಟ್ಯಾಂಡ್ ಅಲ್ಲೇನೆ ಇರುವಂತವ್ರು, ಅವ್ರಿಗೆ ಮೊಬೈಲ್ ಆಪ್ಷನ್ಸ್ ಗೊತ್ತಿಲ್ಲ, ಏನು ಮಾಡಕ್ ಬರಲ್ಲ. ಅಲ್ಲಿಗೆ ಬಂದ್ರೆ ಮಾತ್ರ ಅವ್ರು 50 ಕೇಳ್ತಾರೆ ಅಂತ ಇವ್ರು 40 ರೂಪಾಯಿಗೆ ಮಾಡ್ಕೊಂಡು ಹೋಗ್ತಾರೆ, ಇಲ್ಲ 2 ವೀಲರ್ ಮಾಡ್ಕೊಂಡು ಹೋಗ್ತಾರೆ. ಅವಾಗ ಏನಾಯ್ತು ಪಾಪ, ಅವರು ಆಟ ಹಾಕಿರೋ ಬಂಡವಾಳನೂ ವೇಸ್ಟು, ಪ್ರಾಬ್ಲಮ್. ಪಾಪ ಅವರಂತೂ ಎಷ್ಟೋ ಸರಿ ಅವ್ರು ಬೇಜಾರೇ ಮಾಡ್ಕೊಂಡ್ಬಿಟ್ಟಾರೆ ವಯಸ್ಸಾಗಿರೋರು. ನಮ್ಗೆ ನಮ್ಮ ಮೊಬೈಲ್ ನೀವಂದ್ರೆ ಹುಡುಗರು ಕಣ ಗೊತ್ತಿರುತ್ತೆ, ನಮ್ಗೇನ್ ಗೊತ್ತಿರುತ್ತೆ ಅಂತಾರೆ. ಸರ್ ಮೊನ್ನೆ ಯೂನಿವರ್ಸಿಟಿ ಹತ್ರ ನೀವು ಆಟೋದರೆಲ್ಲ ಹೋಗ್ಬಿಟ್ಟು ಇದ್ರ ಬಗ್ಗೆ ಒಂದು ಏನೋ ಬೇಡ ಅಂತ ಹೇಳಿದೀವಿ. ಅದು ಅದೇನಾಯ್ತು ಸರ್? ಅವರು ಅದನ್ನೇನು ಮಾಡಕ್ ಬರಲ್ಲ. ಎಲ್ಲ ಮನವಿ ಎಲ್ಲ ಕೊಟ್ಟಿದೀವಿ. ಅವ್ರು ಒಬ್ರು ಅದೇ ಪಾರ್ಟಿಗಳು 2 ತರ 3 ತರ ಇದಾರಲ್ಲ, ಅವ್ರು ಕೆಲವ್ರು ಬೇಕು ಅಂತ ನಮ್ಮ ಆಟೋದವ್ರೆ, ಕೆಲವ್ರು ಬೇಡ ಅಂತ. ಹಂಗಾಗಿ ಅದು ಪೆಂಡಿಂಗ್ ಏನ್ ನಿಂತಿದೆ. ಅದು ಸ್ಟ್ಯಾಂಡ್ ಮಾತ್ರ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಇದ್ರಲ್ಲೂ ಹೋಗಿ ಕೇಳಿದೀವಿ, SP ಆಫೀಸಲ್ಲಿ ಹೋಗಿ ಅವರು ಹೇಳಿದ್ದಾರೆ ಮಾಡ್ಕೊಡ್ತೀವಿ. ಆಗಲೇ ಕೆಲವು ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ಸರ್ ಈಗ ಈ ನಮ್ಮ ತುಮಕೂರಿನ ರೈಲ್ವೆ ಸ್ಟೇಷನ್ ಮುಂಭಾಗಿರೋ ಆಟೋ ಸ್ಟ್ಯಾಂಡ್ಗೆ ಇಲ್ಲಿ ಯಾವ್ದು ರೂಫ್ ಇಲ್ಲ, ಏನಿಲ್ಲ. ಬೇರೆ ಕಡೆ ಎಲ್ಲ ನಾನು ನೋಡಿದೀನಿ, ಎಲ್ಲ ರೂಫ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನಾವು ಕೊಟ್ಟಿದೀವಿ, ಮಾಡ್ಕೊಡ್ತೀನಿ ಅಂತ ಇದ್ದಾರೆ. ಒಂದ್ಸಲಿ ಬಂದು ಅಳತೆ ತಗೊಂಡೋಗಿದ್ದಾರೆ.
ನಾನು 20 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. 20 ವರ್ಷದಿಂದಾನು ಮಾಡ್ತಾನೆ ಇದ್ದಾರೆ ರೂಫ್. ಒಂದ್ ಆಟೋ ಸ್ಟ್ಯಾಂಡ್ ನೇಪರ್ ಆಗಿಲ್ಲ. ಇದೆಲ್ಲ ನಾವು ಸ್ವಂತ ದುಡ್ಡಲ್ಲಿ ಮಾಡಿರೋದು. ಸ್ಟ್ಯಾಂಡು ಇದೆಲ್ಲ ಜಾಗ ರೂಫ್ ಮಾಡ್ತೀನಿ. ಯಾರೋ ಬರ್ತಾರೆ ರೂಫ್ ಮಾಡ್ತೀನಿ ಅಂತಾರೆ. ನಾನು ಹೇಳ್ತಾ ಇದ್ದೀನಿ ನಿಮ್ಗೆ 20 ವರ್ಷದಿಂದ ಆಟೋ ಓಡಿಸ್ತಾ ಇರೋದು. ರೂಫ್ ಕೇಳಿ 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 ಇನ್ನು ತಕ ಮಾಡ್ತಾನೆ ಇದಾರೆ ಅದು. ಇಲ್ಲಿ ರೂಫ್ ಆಗಿಲ್ಲ, ಆಮೇಲೆ ಗುಂಡಿಗಳು ಬಿದ್ದೆ ಅಂತ. ಸ್ಟ್ಯಾಂಡು ಆ ಮರದಿಂದ ಇಲ್ಲಿಂದ ತಕ ಆವಾಗ್ಲಿಂದಾನು ಮಾಡ್ತಾನೆ ಇದಾರೆ ಅದು. ಯಾರಿಗೆ ಕೇಳೋಣ? ಇವಾಗ ನೋಡಿ ಇದ್ ನೋಡಿ ಅಡ್ವರ್ಟೈಸ್ಮೆಂಟ್ ಗೆ ಮಾಟಬೇಕು. ಏನಾದ್ರು ತೊಂದ್ರೆ ಆದ್ರೆ ನಾವು ಮಾಟಬೇಕು. ಯಾರನ್ನ ಪಾಪ ವಯಸ್ಸಾದ್ರೆ ಬಿಡ್ಬೇಕು ಅಂದ್ರೆ ಆಟ ಬೇಕು. ಕಾರ್ನವರು ಬರಲ್ಲ, ಬಸ್ನವರು ಬರಲ್ಲ. ನಮ್ ಕಷ್ಟ ಕೇಳೋರು ಯಾರು ಇಲ್ಲ. ಬಸ್ ಸ್ಟ್ಯಾಂಡ್ ಇದಾರೆ, ಒಂದ್ ಆಟೋ ಸ್ಟ್ಯಾಂಡ್ ಕೊಳ್ಳಿಲ್ಲ ಅವ್ರು. ಆಟೋ ಬಸ್ ಸ್ಟ್ಯಾಂಡ್ ಅವರು ಮೇನ್ ಪಾಯಿಂಟ್ ನಮ್ಗೆ ಆಟೋ ಸ್ಟ್ಯಾಂಡ್ ಅದ ಅಲ್ಲಿ ಕೊಟ್ಟಿದ್ದಾರೆ. 5 ಆಟ 6 ಆಟ ನಿಲ್ಸ್ಕೊಬೋದು ಅಷ್ಟೇ. ಅದ್ ನಿಲ್ಸಕ್ಕಾಗಲ್ಲ. ಕೇಳಕ್ ಹೋದ್ರೆ ಉತ್ತರನೇ ಇಲ್ಲ ಅವ್ರ ತಾವ. ಎಲ್ಲ ಮಾಡ್ಕೊಂಡು ಬಿಡು ಅನ್ನೋ ತರ. ಈಗ ನೋಡಿ ಕೆಳಗಡೆ ನಾವೇ ಕಂಬ ಮಾಡ್ಕೊಂಡು ನಾವೇ ಮಾಡ್ಕೊಂಡಿದೀವಿ. ಆ ಕಡೆ ಅದೆಲ್ಲ ನಾವೇ ಮಾಡ್ಕೊಂಡು ನಾವೇ ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ. ಕೇಳಿದ್ರೆ ಮಾಡಿಸ್ತೀವಿ ಅಂತಾರೆ. ಅಲ್ಲಂತೂ ಇಲ್ವೇ ಇಲ್ಲ. ಬಸ್ ಸ್ಟ್ಯಾಂಡ್ ಇಂದ ಜನ ಬಂದವರು ಆ ಕಡೆ ಹೊರಟೋಗ್ತಾರೆ, ಹಿಂದೆ ಆ ಕಡೆ ಹೋಗ್ತಾರೆ. ನಮಗ್ ಕೊಡ್ಬೇಕಾಗಿರೋ ಮೇನ್ ಗೇಟ್ ಹತ್ರ ಅಲ್ಲಿಂದ ಎಂಟ್ರಿ ಕೊಡ್ಬೇಕಾಗಿತ್ತು ನಮ್ಗೆ. ಎಲ್ಲಿ ಪ್ಯಾಸೆಂಜರ್ ಬತ್ತಿದಂಗೆ ನಮ್ಗೆ ಒಳಗಡೆ ಕೊಡ್ಬೇಕಾಗಿತ್ತು. ಅಲ್ಲಿಂದ ಪ್ಯಾಸೆಂಜರ್ ಪಿಕಪ್ ಮಾಡ್ಕೊಳೋದು. ಯಾರೋ ಇಳಿಸಕ್ ಬರ್ತಾರೆ, ಅವರೇ ಹಾಕೊಂಡು ಹೋಗ್ತಾರೆ. ಇವಾಗ ನಮ್ಗೆ ಕೊಟ್ಟಿರೋದೇ ಸ್ಟ್ಯಾಂಡೇ ಸರಿ ಇಲ್ಲ. ಮಳೆ ಬರುತ್ತೆ, ನಾವ್ ಇಲ್ಲಿ ನಿಂತ್ಕೊಂಡು ಇಲ್ಲೇ ಸಾಯ್ಬೇಕು. ಅಲ್ಲಿ ಇಳಿಸ್ತಾರ, ಅಲ್ಲೇ ಹಾಕೊಂಡ್ ಹೋಗ್ತಾರೆ. ನಾವು ಕೇಳಂಗಿಲ್ಲ ಹೇಳಂಗಿಲ್ಲ. ಅಲ್ಲಿ ಆಟೋ ತಗೊಂಡೋಗಿ ನಿಲ್ಲಿಸ್ರೆ ಎತ್ತಿಸ್ತಾರೆ. ಎತ್ರಿ ಅಂತ ಬಂದಿರೋರು ಹಾಕೊಂಡು ಹೋಗ್ತಾರೆ. ಎಲ್ಲಿಂದ ನಾವು ಹಾಕೋದ್ ಮಳೆಯಲ್ಲಿ ಎಲ್ಲಿ ನಿಲ್ಸೋದ್ ಗಾಡಿ? ಮತ್ತೆ ಕೇಳಿರಲ್ವಾ? ಇದಿಷ್ಟು ನಮ್ಮ ತುಮಕೂರಿನ KSRTC ಮುಂಭಾಗ ಇರುವ ಶ್ರೀ ಶಿವಕುಮಾರ ಸ್ವಾಮಿಯ ಆಟೋ ನಿಲ್ದಾಣದವರ ಅವರ ಒಂದು ಮನವಿ, ಹಾಗೆ ಅವರ ಒಂದು ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ. ಅವರಿಗೆ ಇಲ್ಲಿ ರ್ಯಾಪಿಡೋ ಹಾಗೆ ನಮ್ಮ ಯಾತ್ರಿ ಬೇಡ ಸರ್, ಇದರಿಂದ ನಮಗೆ ಆದಾಯ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಈ ವಿಡಿಯೋ ನೋಡಿ ಆದಷ್ಟು ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ, ಸರ್ ತುಂಬಾ ಧನ್ಯವಾದಗಳು ಸರ್. ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.